ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ನೀತಿಕತೆ ಕನ್ನಡದಲ್ಲಿ ಜೀವನಕ್ಕೆ ಪಾಠ ಹೇಳುವ ಸುಂದರ ಕತೆ. ಚಾಲೋ ಶುರು ಮಾಡೋಣ. ಬಿತ್ತಿದ ಬೀಜ. ಒಂದು ಸಣ್ಣ ಗ್ರಾಮದಲ್ಲಿ ಗುರು ಮತ್ತು ಅವರ ಶಿಷ್ಯರು ವಾಸಿಸುತ್ತಿದ್ದರು. ಒಂದು ಗುರುಗಳು ಪ್ರತಿಯೊಬ್ಬ ಶಿಷ್ಯನಿಗೂ ಒಂದು ಬೀಜ ಕೊಟ್ಟು, ಇದನ್ನು ನೆಟ್ಟು ಪ್ರೀತಿಯಿಂದ ಬೆಳೆಸಿರಿ ಎಂದು ಹೇಳಿದರು. ಎಲ್ಲರೂ ತಮ್ಮ ಬೀಜಗಳನ್ನು ಹುಟ್ಟಿನಲ್ಲಿ ನೆಟ್ಟು ನೀರು ಹಾಕಿ ನೋಡಿಕೊಳ್ಳಲು ಆರಂಭಿಸಿದರು. ತಿಂಗಳುಗಳು ಕಳೆಯುತ್ತಾ ಹೋದವು. ಎಲ್ಲರ ಕುಂಡಗಳಲ್ಲಿ ಹಸಿರಿನ ಗಿಡಗಳು ಬೆಳೆದವು. ಆದರೆ ಒಬ್ಬ ಶಿಷ್ಯನ ಕುಂಡ ಮಾತ್ರ ಖಾಲಿಯಿತ್ತು. ಅವನು ದುಃಖಪಟ್ಟರೂ ದಿನವೂ ನೀರು ಹಾಕುತ್ತಲೇ ಇದ್ದ. ನಿರ್ಧಾರಬದ್ಧತೆಯನ್ನು ಬಿಟ್ಟುಕೊಡಲಿಲ್ಲ. ವರ್ಷದ ಅಂತ್ಯದಲ್ಲಿ ಗುರುಗಳು ಎಲ್ಲರನ್ನೂ ಕರೆದು ಅವರ ಗಿಡಗಳನ್ನು ನೋಡಿದರು. ಎಲ್ಲರೂ ಹಸಿರು ಗಿಡಗಳನ್ನು ತೋರಿಸಿದರು. ಆದರೆ ಆ ಶಿಷ್ಯ ಖಾಲಿ ಕುಂಡವನ್ನು ತೋರಿಸಿದನು. ಗುರು ಚಿರುನಗುತ್ತಾ ಹೇಳಿದರು, ನಾನು ನಿಮಗೆ ಕುದಿಸಿದ, ಬಿಸಿ ಮಾಡಿ ಸಾಯಿಸಿದ ಬೀಜ ಕೊಟ್ಟಿದ್ದೆ. ಅದರಿಂದ ಗಿಡ ಬೆಳೆಯಲಿಲ್ಲ. ಆದರೆ ನೀನು ಮಾತ್ರ ಸತ್ಯ ಹೇಳಿ ಖಾಲಿ ಕುಂಡವನ್ನು ತೋರಿಸಿದ್ದೆ. ಉಳಿದವರು ಸುಳ್ಳು ಗಿಡಗಳನ್ನು ನೆತ್ತು ತಂದಿದ್ದಾರೆ. ಗುರು ಆ ಶಿಷ್ಯನನ್ನೇ ಅತ್ಯುತ್ತಮ ಎಂದು ಘೋಷಿಸಿದರು. ನೀತಿ: ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಗೆಲ್ಲುತ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಪಡೆಯಿರಿ. ತುಂಬ ಧನ್ಯವಾದಗಳು.